ಫ್ರೆಂಡ್ಸ್, ಇದನ್ನು ನಾವು ತೊಗರಿ ಕಾಳು ಪಲ್ಯನ ಮಾಡೋದು ನೋಡೋಣ. ಮೊದಲಿಗೆ ಈ ತೊಗರಿ ಕಾಳನ್ನು ಸುಲ್ಕೊಂಡು ಇಟ್ಕೊಳ್ಬೇಕು. ಕ್ಲೀನ್ ಮಾಡಿದಂತಹ ತೊಗರಿ ಕಾಳನ್ನು ಒಂದು ಹಾಫ್ ಬಾಯಿಲ್ ಮಾಡ್ಕೊಳ್ಬೇಕು. ಅಂದರೆ ಅರ್ಧದಷ್ಟು ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡು ಈ ನೀರಿಂದ ಸಪ್ರೇಟಾಗಿ ಹಾಕ್ಕೊಳ್ಳೋದು. ಈ ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ಬೇಕಂದ್ರೆ ಸಾಜೀರ ಮಸಾಲಕ್ಕೆ ಬೇಕಾಗುವಂತಹ ಎಲ್ಲ ಪದಾರ್ಥಗಳಂದರೆ ಚಕ್ಕೆ, ಲವಂಗ, ಇಲಾಚಿ ಮತ್ತು ಗಸಗಸೆ, ಧನಿಯಾ ಬೀಜಗಳು ಹಾಗೂ ಕೊಬ್ಬರಿ, ಸ್ವಲ್ಪ ಪುಟಾಣಿಯನ್ನು ಕೂಡ ಹಾಕೋಬೇಕು. ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟನ್ನು ಇದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಕೂಡ ಇರಬೇಕು. ಸ್ವಲ್ಪ ಹುರಿದಿಟ್ಕೊಂಡಿರಬೇಕು. ಹುರಿದಿಟ್ಟಿರುವಂತಹ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಗರಂ ಮಸಾಲನ್ನು ಸಹ ಸ್ವಲ್ಪ ಹುರಿಬೇಕು. ಹಾಗೆ ಕೊಬ್ಬರಿ ಮತ್ತು ಪುಟಾಣಿಯನ್ನು ಕೂಡ ಸ್ವಲ್ಪ ಹುರ್ಕೊಳ್ಬೇಕು. ಇಷ್ಟು ಫ್ರೈ ಮಾಡಬೇಕು. ಮಿಕ್ಸಿಗೆ ಹಾಕಿ ಸಣ್ಣಗೆ ಮಾಡ್ಕೊಳ್ಬೇಕು. ಮತ್ತು ಅರ್ಧದಷ್ಟು ಕಾಳು ತೊಗರಿ ಕಾಳನ್ನು ಕೂಡ ಮಿಕ್ಸಿಗೆ ಹಾಕೋಬೇಕು. ಅರ್ಧ ಮಿಕ್ಸಿಗೆ ಹಾಕೋಬೇಕು, ಅರ್ಧ ಹಾಗೆ ಇಡಬೇಕು. ಇದೇ ಮಸಾಲಕ್ಕೆ ಖಾರ, ಉಪ್ಪು, ಅರಿಶಿನ ನಮ್ಮ ರುಚಿಗೆ ತಕ್ಕಷ್ಟು, ಹೆಚ್ಚು ಬೇಕಾದರೆ ಹೆಚ್ಚು, ಕಡಿಮೆ ಬೇಕಾದರೆ ಕಡಿಮೆ ಉಪ್ಪು, ಖಾರ, ಅರಿಶಿನವನ್ನು ಹಾಕ್ಕೊಳ್ಬೇಕು. ಎಲ್ಲವನ್ನು ಹಾಕಿದರೆ ಮತ್ತು ಬಿಸಿಗೆ ಹಾಕಬೇಕು. ಪ್ಯಾನನ್ನು ಬಿಸಿಗೆ ಇಟ್ಕೋಬೇಕು. ಎಣ್ಣೆನ ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ. ಈಗ ಜೀರಿಗೆ ಹಾಕಬೇಕು. ಒಂದು ಸ್ವಲ್ಪ ನೀರು ಹಾಕಿ ಸಣ್ಣಗೆ ಮಾಡ್ಕೊಂಡಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅಲ್ಲ ಮತ್ತು ತೊಗರಿ ಕಾಳು, ಖಾರ, ಉಪ್ಪು, ಅರಿಶಿನ, ಮಸಾಲ, ಕೊಬ್ಬರಿ ಎಲ್ಲವನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇದರಲ್ಲಿ ಈಗ ಎಣ್ಣೆ ಕಾಯಿ ಬಿಟ್ಟಿದ್ದೀನಿ, ಅದರಲ್ಲಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಆದರೆ ಇದು ಆಗುತ್ತೆ. ಇನ್ನೊಂದು 2 ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಇದೇ ಹಂತದಲ್ಲಿ ನಾವು ಮಿಕ್ಸಿಗೆ ಹಾಕಿದ್ವಿ. ಇನ್ನೂ ಉಳಿದಿರುವಂತಹ ಅರ್ಧದಷ್ಟು ಕಾಳನ್ನು ಇದರಲ್ಲಿ ಹಾಕ್ಕೊಂಡು ಕುದಿಸ್ಬೇಕು. ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಹೀಗೆ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ಇದಾದಾಗ ಇದು ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಮೇಲೆ ಕೊತ್ತಂಬರಿ ಹಾಕಿ ಬಿಟ್ಟಿದ್ದೇನೆ. ಈಗ ಸ್ವಲ್ಪ ಬಾಯ್ಲಲ್ಲಿ ತೆಗಿತಾ ಇದ್ದೇನೆ. ಇದರಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಇದ್ರ ಜೊತೆ ಈರುಳ್ಳಿಯನ್ನು ಸಹ ತಿನ್ನಬಹುದು. ಇಲ್ಲಾಂದರೆ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಇದು ರೊಟ್ಟಿ, ಚಪಾತಿ ಮತ್ತು ರಾಗಿ ಮುದ್ದೆಗೂ ಬಹಳ ರುಚಿಯಾಗಿರುತ್ತೆ. ಮತ್ತು ಅನ್ನದ ಜೊತೆನೇ ಇದನ್ನು ತಿನ್ಬೋದು. ಬಹಳ ರುಚಿಕರವಾದಂತಹ ತೊಗರೆಕಾಳು ಕರಿ ರೆಡಿ.